ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮುಂದೆ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ರೆಸಿಪಿ ಬಂದು ಇಕ್ಕಿದ ಅವರೆಕಾಳು ಚೌಚೌ. ಇದು ತುಂಬಾ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ. ಯಾವ ಥರ ಮಾಡೋದು ಅಂತ ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿನ ತೇಲ್ಸ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಅದು ಗರಿ ಗರಿ ಆಗೋ ಹಾಗೆ ನೀಟಾಗಿ ತೇಲ್ಸ್ಕೊಳ್ಳಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು 1 kg ಇದಕ್ಕಿಂತ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮಿಕ್ಸ್ಚರ್ಗಳನ್ನು ನಾನು ಹಾಕೋತಾ ಇದ್ದೀನಿ. ಅವಲಕ್ಕಿ ಎಲ್ಲ ಅಂದರೆ ತೇಲ್ಸ್ಕೊಂಡಿದ್ದಾದಮೇಲೆ ನಂತರ ಕಡಲೆಬೀಜನೂ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬಾಯಿಗೆ ಹಾಕೊಂಡಿದ ತಕ್ಷಣ ಗರಂ ಗರಂ ಅನ್ನಬೇಕು. ಆ ರೀತಿಯಾಗಿ ನೀವು ಫ್ರೈ ಮಾಡ್ಕೋಬೇಕು. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಫ್ರೈ ಮಾಡ್ಕೊಳ್ಳೋದು ಅಂತೇಳಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಕಡಲೆಪಪ್ಪು ಕೂಡ ಅಂದರೆ ಕಡಲೆಬೀಜ ಕಡಲೆಪಪ್ಪು 2 ಕಾಲು kg ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಕಡಲೆಪಪ್ಪು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಮೀಡಿಯಮಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅದು ಒಂದು ಸ್ವಲ್ಪ ಕಲರು ಚೇಂಜ್ ಆಗೋ ಥರ ಫ್ರೈ ಮಾಡಿ ಸಾಕಾಗುತ್ತೆ. ಸೊ ಕಲರ್ ಚೇಂಜ್ ಆಗಿದೆ, ಸೊ ನೀವು ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ. ಇದು ಬಂದು ಅವಲಕ್ಕಿ 1/2 kg, ಇನ್ನು ಕಡಲೆಬೀಜ ಕಾಲು kg, ಮತ್ತು ಇದು ಇದಕ್ಕಿದ ಅವರೆಕಾಳು 1 kg ತೊಗೊಂಡಿದ್ದೀನಿ. ಇದಕ್ಕಿದ ಅವರೆಕಾಳು 1 kgನ ಹಾಕೊತಾ ಇದ್ದೀನಿ. ಸೊ 1 kg ಫುಲ್ಲು ಹಾಕಿಲ್ಲ, ಇದರಲ್ಲಿ ಸ್ವಲ್ಪ ಹಾಕಿ ತೋರಿಸಿದ್ದೀನಿ ಅಷ್ಟೇ ನಿಮಗೆ. ಸೊ ನೋಡಿ, ಅದು ಚೆನ್ನಾಗಿ ಗರಿ ಗರಿ ಆಗಬೇಕು. ಆ ರೀತಿಯಾಗಿ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ನಾನು ಏನೇನು ಐಟಮ್ಸ್ ಹೇಳ್ತೀನೋ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಿಮಗೆ ತಿನ್ನೋದಕ್ಕೆ ಸ್ಪೈಸಿ ಆಗಿರುತ್ತೆ, ಮತ್ತು ತಿನ್ನೋದಕ್ಕೂ ನಿಮಗೆ ಬಾಯಲ್ಲಿ ಗರಂ ಗರಂ ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕಿದ ಅವರೆಕಾಳು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕಾಳುಗಳು 1 kg ಏನು ಕಾಳಿದೆಯಲ್ಲ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಹಾಕಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಂತರ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದು ಮಧ್ಯ ಬಾಯಿಗೆ ಸಿಕ್ಕಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಬೆಳ್ಳುಳ್ಳಿಯನ್ನು ಅಂದರೆ ಒಂದಿಡಿ ಕೈಯಲ್ಲಿ ಇಟ್ಕೊಂಡಾಗ ಒಂದು ಮುಷ್ಟಿಯಷ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. ಅಷ್ಟನ್ನು ಹಾಕೊಂಡ್ರೆ ಸಾಕು. ನಿಮ್ಗೆ ಇನ್ನೂ ಬೆಳ್ಳುಳ್ಳಿ ರುಚಿ ಬೇಕು ಅಂದರೆ ಇನ್ನು ಜಾಸ್ತಿ ಹಾಕ್ಕೊಳ್ಳೋಗಿದ್ರೆ ಹಾಕೋಬೋದು. ಸೊ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ ಕರಿಬೇವು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರ ಜಾಸ್ತಿ ತಿನ್ನೋರು ಹಾಗಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾವು ಖಾರ ಜಾಸ್ತಿ ತಿಂತೀವಿ, ಸೊ ನಾವು ಖಾರನ ಜಾಸ್ತಿ ಹಾಕ್ಕೊಂಡಿದ್ವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಾಳುಗಳಿಗೂ ಕಡಲೆಬೀಜ ಕಡಲೆಪಪ್ಪು ಇದಕ್ಕೆಲ್ಲ ಹಾಕೋಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮೆಣಸು ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು, ಅಂದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಪೆಪ್ಪರ್ ಪೌಡರ್ ಅದನ್ನು ಹಾಕ್ಕೊಂಡು ಉಪ್ಪು ಖಾರ ಪೆಪ್ಪರ್ 3 ಹಾಕಿದ್ದೀನಿ. ಪೆಪ್ಪರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನಮ್ಗೆ ಇಷ್ಟ ಇತ್ತು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಆ ಖಾರ ಅಂದ್ರೇನು ಮಸಾಲ ಖಾರ ಹಾಕಿದ್ದೀವಲ್ಲ ನಾವು, ಅದಷ್ಟು ಆ ಒಂದು ಇದಕ್ಕಿದ್ದ ಬೇಳೆಗೆ ಕಡಲೆಬೀಜಗಾಗಿರ್ಬೋದು, ಅವರೆಕಾಳಿಗಾಗಿರ್ಬೋದು, ಆಮೇಲೆ ನಿಮ್ಮ ಕಡಲೆಪಪ್ಪು ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ರೀತಿಯಾಗಿ ಪಾತ್ರೆನ ಮೇಲೆ ಎತ್ತಿದಾಗ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಇದು ಬಿಸಿ ಇರುತ್ತೆ. ಬಿಸಿ ಇದ್ದಾಗೆ ನೀವು ಬಾಕ್ಸಲ್ಲಿ ಹಾಕಬೇಡಿ, ಮೆತ್ತಗಾಗೋಗುತ್ತೆ. ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಬೇಕು. ಸೊ ಇದರಲ್ಲೇ ಪಾತ್ರೆಯಲ್ಲೇ ಒಂದು ಸ್ವಲ್ಪ ತಟ್ಟೆ ಅರ್ಧ ಮುಚ್ಚಿ ಬಿಟ್ಬಿಡಿ, ಆಯಿತಾ. ಬಿಟ್ಟಾದಮೇಲೆ ನೀವು ಫುಲ್ಲು ಆರಿದ್ಮೇಲೆ ಒಂದು ಡಬ್ಬಿಗೆ ಬಾಕ್ಸ್ಗೆ ಹಾಕ್ಕೊಂಡು ಇಕ್ಕೋಬೇಕಾಗುತ್ತೆ. ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು, ಇಲ್ಲ ಅನ್ನ ಸಾಂಬಾರು ಏನಾದರೂ ಮಾಡಿದಾಗ ನಿಮಗೆ ಸೈಡ್ಗೆ ನೆಂಚ್ಕೊಳೋದಕ್ಕಾದರೂ ತಿನ್ಬೋದು. ಸೂಪರಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.